ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾವು ಇವಾಗ ಹೋಗ್ತಿದ್ದೀವಿ ಕೆ ಸುಬ್ರಹ್ಮಣ್ಯಗೆ. ಅಂದರೆ ನಮ್ಮದು ರಾತ್ರಿ ಟ್ರೈನ್ ಇದೆ. ನಾವು ನಾಳೆ ನಾವು ಮನೆಗೆ ಹೋಗ್ತೀವಿ. ಅದಕ್ಕೆ ಇವತ್ತು ರಾತ್ರಿ ನಾವು ಟ್ರೈನ್ಗೆ ಹತ್ತಿರೋದು 10:15. ಸೊ ಗೈಸ್, ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಧರ್ಮಸ್ಥಳದಿಂದ. ಸೊ ನಾವು ಫೈನಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು, ರಶ್ ಇವತ್ತು ಅಷ್ಟೊಂದೇನು ಇರಲಿಲ್ಲ, ಜನರು ಕಡಿಮೆ ಇದ್ರು ಇವತ್ತು. ಸೆಕೆ ಮಾತ್ರ ತುಂಬ ಜಾಸ್ತಿ ಇದೆ. ಇದು ದೇವರ ಮುಂದೆಯಿಂದ ಲೈಕ್ ಟೆಂಪಲ್ ವ್ಯೂ. ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಕ್ಯೂವಲ್ಲಿ ನಿಂತ್ಕೋಬೇಕಾಗಿತ್ತು. ಎಷ್ಟೊಂದು 5 ಮಿನಿಟ್ಸ್ ನಿಂತ್ಕೊಂಡ್ವಿ ಅಷ್ಟೇ. ಒಳಗಡೆ ಹೋಗಿ ಫೈನಲಿ ದರ್ಶನ ಆಗಿತ್ತು ನಮ್ಮದು. ಹೊರಗಡೆ ಬರ್ತಾ ಇದ್ದೀವಿ. ಇದು ನೋಡಿ ದೇವರು. ಇದು ಏನದು ಬೆಳ್ಳಿಯ ರಥ ಇದು. ಓಕೆ, ನೆಕ್ಸ್ಟ್ ಕುಮಾರಧಾರ ನದಿಗೆ ಬಂದು ಸ್ನಾನ ಮಾಡಿದ್ರು. ನಮ್ಮನ್ನು ಅಷ್ಟೇ ಸ್ನಾನ ಮಾಡಿದೆ. ಅಮ್ಮ ಸುಮ್ಮನೆ ಕಾಲು ನೀರಲ್ಲಿ ಇಟ್ಟಿದ್ರು ಅಷ್ಟೇ. ನೋಡಿ ಇವನ್ನ ಹಿಂಗೆ ಆಟ ಆಡ್ತಿದ್ದಾನೆ. ಆ ಸ್ಟೋನ್ ಎಸ್ಬಿಟ್ಟು ಎಷ್ಟು 2-3 ಟೈಮ್ಸ್ ಬೌನ್ಸ್ ಆಯ್ತು ಅಷ್ಟೇ. ಇಲ್ಲಿ ನೋಡಿ ಕ್ಯೂಟಿ ಥರ ಹಿಂಗೆ ಪೋಸ್ ಕೊಡ್ತಿದ್ದ ನೀರಲ್ಲಿ. ಅವನಂತೂ ಎಷ್ಟು ಆಟ ಆಡಿದಾನಂದರೆ ಬಾ ಅಂತ ಕರೆದ್ರೂ ಬರಲಿಲ್ಲ ವಾಪಸ್. ಫುಲ್ ಲೇಟ್ ಆಯಿತು ಇವನಿಗೆ. ನೋಡಿ, ನಿಮ್ಮ ಯೂಟ್ಯೂಬರ್ ನಮನ್ ಅವರು ಕುಮಾರಧಾರೆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ನೀರು ಕಂಡ್ರೆ ಭಯ, ಅದಕ್ಕೆ ಹಾಗೆ ಕಿರಿಸ್ತಿದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡೋದ್ರ ಮೂಲಕ. ನದಿಯಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಟೆಂಪಲಲ್ಲಿ. ಸಂಜೆ ನೋಡ್ಬೋದು ಟೆಂಪಲ್ ವ್ಯೂ ಹೇಗಿದೆ. ಫುಲ್ ಮಳೆ ಬರೋ ಥರ ಆಗಿತ್ತು. ಸೊ ಸಂಜೆ ಇನ್ನೊಂದು ಸರಿ ಪ್ರಸಾದವನ್ನು ತಿಂದು ನಾವು ನಮ್ಮ ಟ್ರೈನ್ ಕಡೆ ಹೋಗ್ತಾ ಇದ್ವಿ. ಬೆಂಗಳೂರಿಗೆ ಹೋಗ್ತಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಟೆಂಪಲಿಂದ ಹೊರಗಡೆ ಬಂದಾಯಿತು. ಜಸ್ಟ್ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಹೋಗ್ತಿದ್ದೀವಿ. ಜಾಸ್ತಿ ರಶ್ ಇತ್ತು. ಬೆಳಗ್ಗೆ ನಾವು ಸ್ನಾನ ಮಾಡ್ತಿದ್ವಿ ಅಲ್ಲಿ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.